ಯವ್ವ ಅಪ್ಪ ನಡ ಎಲ್ಲ ನೋವಾಕತ್ತೈತಿ. ಯಾಕೆ ಇವತ್ತು ಕೆಲಸನೇ ಮಾಡೋಕ್ಕಾಗೋಲ್ತಲ್ಲ. ಅಮ್ಮ ಭಾಳ ಸುಸ್ತಾಗತ್ತೈತಿ. ಇದೊಂದು ಮೇಲ್ ಸಬ್ಮಿಟ್ ಮಾಡಿದ್ರೆ ಕೆಲಸನ ಆಯ್ತು ನೋಡು. ರೀ ಬಂದೆ ಬಂದೆ ಬಂದೆ. ಏನಾಯ್ತು ಪರಿ? ರೀ ಯಾಕೋ ಜಾಸ್ತಿ ನಡ ನೋವಾಕತ್ತೈತಿ ರೀ. ಕೆಲಸನ ಮಾಡೋಕ್ಕಾಗೋಲ್ತು. ಭಾಳ ಅಂದ್ರೆ ಭಾಳ ನೋವಾಗತ್ತೈತಿ. ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ತು ರೀ. ಯಾಕೆ ಏನಾಯ್ತು? ಆರಾಮದೀವದಿಲ್ಲ? ಆರಾಮೇನೋ ಅದೀನಿ. ಯಾಕೋ ನಡ ಭಾಳ ನೋವಾಕತ್ತೈತಿ ರೀ. ಕುಂತ್ಕೊಳಕ್ಕಾಗೋಲ್ದು. ಒಂಥರ ಹೊಟ್ಟೆ ಮೇಲೆ ಈ ಎದೆ ಕೆಳಗೆ ಜಾಯಿಂಟ್ ಭಾಳ ಭಾಳ ನೋವಾಗ್ತೈತಿ. ಚುಚ್ಚುತ್ತಾಯ್ತು ಒಂದಳತಿ. ಆಮೇಲೆ ಕಿಪ್ಪೊಟ್ಟಿ ಭಾಳ ನೋವು ಬರಾಕತ್ತೈತಿ ರೀ. ಕುತ್ಕೊಂಡು ತ್ರಾಸಾಗತ್ತಿರ್ಬೇಕು. ಅಲ್ಲ ಮತ್ತು ಪ್ರೆಗ್ನೆಂಟ್ ಇದ್ದಾಗ ಅದಕ್ಕೆ ಮತ್ತು ನಮ್ಮವು ಹೇಳಿದ್ದೆ ರೆಸ್ಟ್ ತಗೋ ಕೆಲ್ಸಕ್ಕೆ ಹೋಗಬೇಡ ಅಂತೇಳಿ. ಎಲ್ಲಿ ಕೇಳ್ತಿ ನನ್ನ ಮಾತು ನೀನು? ಏನಾರ ಹೇಳಿದ್ರೆ ವಾದಿಸ್ತಿ. ಈಗ ನೋಡಿ ನಮ್ಮವು ಹೇಳಿದ್ಲಷ್ಟು, ನೀ ಕಿವಿ ಮ್ಯಾಗ ಹಾಕ್ಕೊಳ್ಳಲ್ಲ. ಈಗ ನೋಡಿ ಏನೋ ಡಾಕ್ಟರ್ ಕಡೆ ಹೋಗುನಾ? ಅಯ್ಯೋ ಬಿಡ್ತೀರ ನೀ ಈಗ ಅದನ್ನು ಮಾತಾಡೋದು? ನನಗೆ ಯಾಕೋ ಭಾಳ ನೋವಾಕತ್ತೈತಿ ರೀ. ರೀ ಡಾಕ್ಟರ್ ಕಡೆ ಹೋಗಿ ಮನೆಗೆ ಹೋಗೋಣ ಬರ್ರಿ. ಸುಟ್ಟಿ ಹಾಕ್ತೇನೆ ನಾನು ಆಫೀಸ್. ಬಾ, ನಾನು ಸರ್ಗೆ ಹೇಳ್ತೇನೆ. ಬಾ ಅಲ್ಲಿ 2 ನಿಮಿಷ ಕೂತ್ಕೋ, ಸರ್ಗೆ ಹೇಳ್ಬರ್ತೇನೆ. ಪರಿಮಳ ಅವರೇ ಏನಾಯ್ತು? ಅದು ಏನಿಲ್ಲ, ಪ್ರೆಗ್ನೆಂಟ್ ಅಲ್ಲ. ಕುತ್ಕೊಂಡು ಜಾಸ್ತಿ ಹೊತ್ತತ್ತಲ್ಲ, ಅದಕ್ಕೆ ಏನಾರ ನಡ ನೋವಾಗ್ತಿರ್ಬೇಕು. ಹುಷಾರಾಗಿರ್ಬೇಕು ನೀವು ಈ ಟೈಮ್ ಒಳಗೆ. ಅದು ಅಲ್ಲದೆ ನಿಮ್ಮೂರಿಗೆ ಹಳ್ಳಿ ದಾರಿ, ಅದೊಂಥರ ಡಗ ಅನ್ನೋ ರೋಡು ಸ್ವಲ್ಪ ಸರಿ ಇಲ್ಲ. ಮಣ್ಣು ಎತ್ತಬೇಕಂತ ಎಬ್ಸಾರ. ಆ ರೋಡ್ನೇ ಡೈಲಿ ಹೋಗೋದು ಬರೋದು ಅಂದರೆ ಮತ್ತೆ ಜೊತೆಗೆ ಆಫೀಸ್ನೇ ಬೇರೆ ಕುತ್ಕೋತೀರಿ. ಆಮೇಲೆ ನೀವು ಇರುವಂಥ ವಾತಾವರಣ ಹೆಂಗೈತಿ ಅದ್ರ ಮೇಲೂ ಡಿಪೆಂಡ್ ಇರ್ತೈತಿ. ಪ್ರೆಗ್ನೆನ್ಸಿ ಇದ್ದಾಗ ಭಾಳ ಕೇರ್ಫುಲ್ ಆಗಿರ್ಬೇಕು. ಬೇಬೀಸಿಗೆ ಡಸ್ಟ್ ಅಲರ್ಜಿ ಆಗಬಾರ್ದು. ಭಾಳ ಹುಷಾರಾಗಿರ್ಬೇಕು. ಏನು ನೋಡಿರಿ, ನೀವು ಯಾವುದಕ್ಕೂ ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಹಾಗೆ ಮಾಡ್ತೀನಿ. ಸರಿ. ಇವ್ರು ಹೇಳೋದು ನಿಜ. ನಮ್ಮೂರು ರೋಡೇ ಬರಬರಿಲ್ಲ. ಹಾಳಾದ ಸಿಟಿ ಒಳಗಿರೋಣ ಅಂದರೆ ಇವ್ರು ಕೇಳಲ್ಲ. ಅದೇ ಅವ್ರ ಅವನ ಮನೆಗೆ ಹೋಗಿ ಬಿದ್ದಿರ್ಬೇಕಂತಾರ ಅಲ್ಲಿ. ಯಪ್ಪ ಅವು ಯಾಕೆ ಸಿಟ್ಟಾಗಳ? ಏನಪ್ಪ ಆಕಿನ ಕೇಳು. ಮಾಡೋದೆಲ್ಲ ಮಾಡಿ ಆಕಿನ ಕೇಳಂತ. ಯಾಕೆ ಬೇ ಏನಾತ? ಏನಾಯ್ತು ಗೊತ್ತನವ? ಏನು ಹೌದಾ? ಸೀಮಂತನ? ಖುಷಿ ಆತಲ್ಲ ನಂಗೆ. ಬಾಯಿ ಮುಚ್ಕೋತೀನಿ ಇಲ್ಲ. ನಡಿ ನಾವಲ್ಲಿ ಹುಬ್ಬಳ್ಳಿನ ಮನೆಯಾಗಿರೋ ನಡಿ. ನೋಡಿ ಹಿಂಗೆ ಮಾಡ್ತಾಳೆ. ಸೀರೆ ತರಕ್ಕೆ ಹೋಗ್ಬೇಕು ಬಾ ಅಂದ್ರೆ ಬರುವಳ್ಳು. ಇನ್ನು ಪಾರ್ವತಿಗೆ ಪಾಪ ಆಕಿ ಈಗ ತುಂಬ ಹೊಟ್ಟಿಲ್ಲದಾಳ. ಆ ಬಸ್ಸಿಗೆ ಬರೋಕೆ ಆಗಂಗಿಲ್ಲಲ್ಲ. ಅಪ್ಪ ಅದಕ್ಕೆ ತಿರುಗಿಸ್ಕೊತಿ. ನಾ ಅದೇನಲ್ಲ, ಬರ್ರಿ ನಾನು ನೀನು ಹೋಗೋಣ. ಈ ಚಲೋ ಆಯ್ತು ಬಿಡುವ. ನೋಡಿ ನಾನು ಸುಮ್ಮನೆ ಈಕಿನ ಕರೆಯಾಕತ್ತೀನಿ. ನಡಿ ಹೋಗುನ್. ಹಂಗೆ ಏನೇನು ಬೇಕೆಲ್ಲ ಸಂತಿ ಮಾಡ್ಕೊಂಡೇ ಬರ್ರನಂತೆ. ಅಪ್ಪ ಮಗಳು ನಾನು ಹೊಟ್ಟೆ ಉರ್ಸಾಕಂತನ ಕಾಯಕತ್ತೀರಿ. ನೋಡಿ ಹೋದ್ರು ನೋಡು. ಯೋ ದೇವ್ರೇ, ಈಗ ಅಲ್ಲಿ ಎಷ್ಟು ರೇಟಿನ ಸೀರೆ ತರ್ತಾಳು ಏನು? ಈಕಿಗಂತೂ ಒಂದು ಯೋಚನೆ ಇಲ್ಲ, ಏನಿಲ್ಲ. ತಾಳಕ್ಕೆ ತಕ್ಕಂಗೆ ಕುಣಿತಾಳ. ಮಮತಾ ಪರತಕ್ಕ, ಮ್ಯಾಗಿನ ಮಾತಿಗೆ ಅದಕ್ಕೆ ಅಕ್ಕ ಅಂತಿ? ನಿನ್ನ ಮನಸ್ಸಿನಾಗ ಏನೈತೆ ಅದನ್ನು ಹೇಳು. ಏನು ಇಸಾ ಮನಸ್ಸಿನಾಗ ಇಟ್ಕೊಂಡು ಮ್ಯಾಗ್ ಬೆಲ್ದಂತ ಮಾತಾಡಕ್ಕೆ ಹೋಗ್ಬೇಡ. ನಿನಗೆ ನಾನು ಸೀರೆ ಮಾಡೋದು ಇಷ್ಟ ಇಲ್ಲ. ಯಾವುದು ನಾನು ಒಂದು ರೀತಿ ಇರೋದೇ ನಿಂಗೆ ಇಷ್ಟ ಇಲ್ಲ. ಆದರೂ ಯಾಕೆ ಹಂಗೆ ಎರಡೆರಡು ಮಕ ಹಾಕ್ಕೊಂಡಿರ್ತೀನಿ ನೀನು? ಎರಡೆರಡು ಮಕ ಯಾರು ಹಾಕ್ಕೊಂಡಾರಕ್ಕ? ಇದೊಂದು ಹೊಸ ಆಪಾದನೆ ಹೊರ್ಸ್ಬೇಕನ್ನ ತಲೆ ಮ್ಯಾಗ ಹಂಗಾರ? ಅಲ್ಲ, ಹೊಸದು ನಾ ಹೊರ್ಸಕ್ಕೇನೈತವ, ನೀ ಇರೋದೇ ಹಂಗದಿ. ಅಲ್ಲ ಅಕ್ಕ, ನೀನಾರ ಒಂದು ಸ್ವಲ್ಪ ತಿಳ್ಕೊಳ್ಬೇಕ, ತಿಳುವಳಿಕಿದ್ದಕ್ಕಿದ್ದೆ ತಗ. ಅಂದರೆ ನಾಳೆ 4 ಮಂದಿ ಬಂದ್ರಂದ್ರೆ ಸುಳ್ಳ ನನ್ನ ಮಗನ ನೋಡಿ ಕೇಳೋದು, ಈಕೆ ಯಾಕೆ ಹಿಂಗದಾಳ, ಈ ಕೂಸಿ ಯಾರು ಏನು ಎತ್ತ. ಅದು ಅಲ್ಲದೆ ಮೊದಲ ರೊಕ್ಕಿಲ್ಲ ಅನ್ನಕತ್ತಿದ್ರು. ಈಗ ಇದ್ದಿದ್ದು ರೊಕ್ಕ ಎಲ್ಲ ನಿಂದಕ್ಕೆ ಖರ್ಚು ಮಾಡಿದ್ರೆ ನಾಳೆ ನನ್ನ ಮಗಳಿಗೆ ಏನು ಮಾಡ್ಬೇಕು? ಅಲ್ಲ ನಂದಕ್ಕೇನು ಲಕ್ಷಾಂತರ ರೂಪಾಯಿ ಹೋಗತ್ತೆ? ಲಕ್ಷನ ಸಾವಿರನ ಒಟ್ಟು ಹೊಕ್ಕೈತಿಲ್ಲ, ಅದನ್ನು ಹೇಳಿದ್ದೆ. ನಿಂಗೆ ಯಾಕೆ ಬೇಕಂತೆ? ನಾನು ವಯಸ್ಸಾಗಿ ಮುದುಮೂಳೆಯಾಗಿ ಈಗ ಒಂದು ಹಡ್ಯಾಕತ್ತಿ ಮುದುತಟ್ಟೆ ಆಗಿಂದ ಸುಮ್ಮನೆ ಹಡದು ತಣ್ಣಗಿರೋದು ಬಿಟ್ಟು ಮಳೆ ಬರೋ ವಯಸ್ಸಿಗೆ ಕುಬ್ಸ ಮಾಡಿಸ್ಕೊಳಕ್ಕೆ ಹೊಂಟಾಳ. ಛೀ ನೋಡು, ಭಾಳ ಕೇವಲವಾಗಿ ಮಾತಾಡತ್ತಿ. ಏನು ಕೇವಲವಾಗಿ ಮಾತಾಡೀನಿ? ಎದಕ್ಕೆ ಬೇಕು ನಿಂಗಿದೆಲ್ಲ? ಗೊತ್ತಾಯ್ತು ನನಗೆ. ನನ್ನ ಮಗಳು ಮದುವೆ ಮಾಡಕತ್ತೇನಲ್ಲ, ಅದು ನಿಂಗೆ ಸಮಾಧಾನ ಆಗವಲ್ತು. ಅದಕ್ಕೆ ನಂದು ಒಂದು ಏನಾರು ಇಂಥವು ಮಾಡಿಸ್ಕೊಳ್ಳೋ ತಡಿ ಅಂತ ಮಾಡಿಸ್ಕೊಳಕತ್ತಿ ಅಷ್ಟೇ. ಅದು ಬಿಟ್ಟರೆ ಮತ್ತೇನೈತಿ? ಅದು ಅಲ್ಲದೆ ನಾನು ಈಗ ನಿಂದೆಲ್ಲ ಚಾಕ್ರಿ ಮಾಡ್ಬೇಕನ? ಈಗ ಬರೋರು ಹೋಗೋರು ಕರಿಯೋರು ಕಳ್ಸೋರು ಇವ್ರು ಎಲ್ಲರನ್ನೂ ಕುಂದಿರ್ಸ್ಕೊಂಡು ಗುಳೆ ಹಾಕ್ಕೊಂಡು ನಾ ಎಲ್ಲರಿಗೂ ಮಾಡಿ ಹಾಕ್ಬೇಕನ. ಓಡಾಡಿ ಓಣಿ ಮಂದಿ ಎಲ್ಲ ಕರಿಬೇಕನ. ನನ್ನ ಮಗಳ ಫಂಕ್ಷನಿಗೆ ನನಗೆ ಕರಿಯಾಕೆ ಸಿಗಲಿಲ್ಲ ಅವಕಾಶ. ಈಗ ಕರಿಯಂಗೂ ಇಲ್ಲ, ಮದ್ವೆ ಗಪ್ಚಿಪ್ ಮಾಡಕತ್ತೀವಿ. ಈಗ ನಿಂದಕ್ಕಾದ್ರೆ ನಾ ಎಲ್ಲರನ್ನೂ ಕರಿಬೇಕನ? ಅದೇ ನನ್ನ ಹೊಟ್ಟೆ ಉರಿಸ್ಬೇಕಂತಾನೆ ನಿನ್ನ ಪ್ಲ್ಯಾನ್ ಇರೋದು. ನನಗೆಲ್ಲ ಗೊತ್ತಾಕತಿ. ಅಷ್ಟೇನು ಗೊತ್ತಾಗ್ಲಾರ್ದಕ್ಕೆಲ್ಲ ಒಂದು ತಿಳ್ಕೊಂಬಿಡಪ್ಪ ಅಕ್ಕ. ಏನ ನಾ ಮಾತ್ರ ಯಾರನ್ನೂ ಕರಿಯಾಕೆ ಯಾರ ಮನೆ ಬಾಕ್ಲಕ್ಕೂ ಹೋಗೋದಿಲ್ಲ, ಯಾರನ್ನೂ ಕರೀದೂ ಇಲ್ಲ. ನನಗೂ ಈ ಕಾರ್ಯಕ್ಕೂ ಸಂಬಂಧನೇ ಇಲ್ಲ. ನಾವಂತರೂ ಹುಬ್ಬಳ್ಳಿ ಮನೆಗೆ ಹೋಗಿರ್ತೇವೆ. ಈಗ ಹೋಗು, ಯಾರು ಬೇಡ ಅಂದ್ರೆ. ನೀವ್ಯಾರ್ರಿ?
ಎದಕ್ಕೆ ನಮ್ಮ ಮಾತಿನ ನಡಕ್ ಬರ್ತೀರಿ ನೀವು? ಇದು ನಮ್ಮ ಮನೆ ಐತಿ, ನಮ್ಮ ಮನೆ ಜಗಳಿದೆ, ನಾವು ಬೇಕಾದ್ ಮಾಡ್ಕೋತೀವಿ, ಅದನ್ನೇ ನೀವು ಕೇಳ್ತೀರಿ? ಏ ಬಾಯಿ ಮುಚ್ಚ, ಯಾಕ ನೀ ಏನಾರ ಅಂದ್ಬಿಟ್ಟು ಅನಿಸ್ಕೊಂಡು ಹೋಗ್ತಾನೆ ಅಂತ ತಿಳ್ಕೊಂಡೇನ? ನಾನು ಬರಕ ಏನ ಇವತ್ತಿನರಿ ಅಕ್ಕಂಗಿರ್ಗತೆ ಇದೀವಿ ಸರ್ ಜೋಡಿ, ನೀ ಏನ್ ಅದನ್ನ ಹೇಳ್ತಿ? ಈಗ ನಡಮಧ್ಯೆ ಬಂದಕ್ಕೆ ನಾಯಿ ನೀ ಮಾತಾಡ್ದಂಗೆಲ್ಲ ನಾ ಮಾತಾಡ್ಸ್ಕೊತೇನೆ ಅಂತ ತಿಳ್ಕೊಂಡಿ ಬಾಯಿಗೆ ಬಂದಂಗೆ ಬಗಳಾಕತ್ರ ನಾಲ್ಗೆ ಹಿಡ್ದ ಕೇಳ್ತಾನೆ ಮತ್ತೆ ಇಕ್ಕಳ ಹಾಕಿ ಏನ ಅಲ್ಲ ಮುದುಮುಳಿಯಾಗಿ ಮುದುತಟ್ಟೆಗಿ ಅಂತ ಮಾತಾಡ್ತೀಯಲ್ಲ ಆಕಿಗೆ. ನೀ ಏನು ಹರಿಯದ ಕುಡಿಗಿದೇನು ನೀನು? ಏನ ದೇವ್ರು ನಿನಗೆ ದೌಡ್ ಕೊಟ್ಟಾನ, ಆಕಿ ಗೊತ್ತಾಗಿ ಕೊಟ್ಟಾನಷ್ಟ. ಆಕಿನ ಚೊಚ್ಚಲ್ ಬಸ್ರ ಏನು ವಯಸ್ಸು ಎಷ್ಟಾಗೈತೆ ಅನ್ನೋದಲ್ಲ ಮನುಷ್ಯಾಗ ಆಸೆ. ಅಕ್ಕಿಗೂ ಅದೆಲ್ಲ ಮಾಡಿಸ್ಕೊಬೇಕಂತ ಆಸೆ ಆಗೈತಿ, ಮಾಡಿಸ್ಕೊಳತ್ತಾಳ. ಅದನ್ನೇ ನೀ ಪ್ರಶ್ನೆ ಮಾಡ್ತಿ? ಏನ್ ನಿಮ್ಮ ಅಪ್ಪನ ಮನೆಯಿಂದ ಕೊಡಕತ್ತೀನ ಆಕಿಗೆ ರೊಕ್ಕ? ಅಕ್ಕಿ ಗಂಡ ದುಡ್ದಿದ್ದ ಆಕಿ ಅದಕ್ಕೆ ಬೇಕಾದ ಕಾರ್ಯ ಖರ್ಚು ಮಾಡ್ಕೋತಾಳ ಏನ? ಇಲ್ಲೋಡ, ನಿನ್ನ ಮಗಳದು ಮಾಡಕ್ಕೇನು ಅವಕಾಶ ಸಿಕ್ಕಿಲ್ಲ, ನನ್ನ ಹೊಟ್ಟೆ ಉರ್ಸ್ಬೇಕಂತದಿ, ನನ್ನ ಮಗಳದ ಕರೆಯಕ್ಕಾಗಿಲ್ಲ. ಯಾರು ಬ್ಯಾಡ ಅಂದಿದ್ರೆ ನಿನ್ನ ಮಗಳ ಮಾಡಿಲ್ಲ ಮಣ್ಣು ತಿನ್ನು ಕೆಲಸನ ಏನು? ಅದಕ್ಕೆ ಯಾರೇನು ಮಾಡ್ಬೇಕು? ನಿನಗೆ ಮಗಳ ಬಗ್ಗೆ ನಿನಗೆ ಐತಿ ಇಲ್ಲ, ವಯಸ್ಸಿಗೆ ಬಂದು ಮಗಳನ್ನ ಬಿಟ್ಕೊಂತಿ, ಮತ್ತೆ ಇಲ್ಲಿ ಇನ್ನಿದ್ದವ್ರಿಗೆ ಮಾತಾಡ್ತೇನ? ನೋಡ, ಇಂಥವೆಲ್ಲ ಇಟ್ಕೊಂಡು ಮತ್ತೆ ನೋಡಿ ನಿನಗೆ ಯಾರು ಓಣ್ಯಾಗ ಅಡ್ಡಾಡಿ ಮಂದಿ ಕರಿ ಅಂದ್ರೆ ನಿನ್ನಂತ ಇಸ್ಕಾತ್ಕ ಮನಸ್ಸು ಇಟ್ಕೊಂಡೆ ಒಳಗೊಂದು ಹೊರಗೊಂದು ಮಾಡಿ ಮಂದಿ ಕರೆದ್ರೆ ಅಲ್ಲಿಡಿಲಿ ಆ ಕಾರ್ಯನೂ ಮತ್ತೆ ಚಲೋ ನಡೆಯೋದಲ್ಲ. ಹೋಗ್ಬೋದು ನೀ ಈಗ ಹೋಗು, ಏನು ತೊಂದರೆ ಇಲ್ಲ. ಓಣ್ಯಾಗ ಅಕ್ಕಂಗಿರ್ಗತೆ ನಾನು ಅದೀನಿ, ಗಿರಿಜದಾಳ, ಪ್ರೇಮ ಅದಾಳ, ಪಾತ್ ಅದಾಳ, ಕಲ್ಲವ್ ಅದಾಳ, ಇನ್ನೂ ಎಷ್ಟು ಮಂದಿ ಬೇಕು ನಿನಗೆ? ನಾವ ನಿಂತು ಮಾಡಿಬಿಡ್ತೇವೆ ಇದನ್ನು. ನಿಂದೇನು ಆ ಮೂಳಿ ಪಸಿವಿ ಊರು ಪಸಿವಿ? ಅವತ್ತ ಈಕಿ ಬಂದ ನಮ್ಮ ಮಮತಾ ನಾನು ಕುಡ್ಸೋಲ್ಲ ಆಯ್ಗಳ ಅಂದಾಗ ನಂಗೆ ಗೊತ್ತಿತ್ತು ಒಳಗ ಹುಳುಕಿಟ್ಕೊಂಡು ಮ್ಯಾಗ ಹಿಂಗಿರ್ತಾಳ, ನೀವು ಒಂಚೂರು ಹುಷಾರಾಗಿರು ಅಂತೇಳಿ ಅವತ್ತ ಹೇಳಿದ್ದೆ ನಾನು. ನಂಬಿದ್ದಿಲ್ಲಕ್ಕಿ, ಈಗ ಗೊತ್ತಾಗತ್ತಿರ್ಬೇಕು ಅಕ್ಕಿಗೂ. ಇರಡ ಮನುಷ್ಯ ಯಾವತ್ತು ನಂಬಿಕೆ ದ್ರೋಹ ಮಾಡಬಾರ್ದು. ಇದೊಮ್ಮೆ ಸರಿ ಆದಂಗೆ ಮಾಡಿ ನಾಟಕ ಮಾಡಿ ಒಳಗೆ ಇಷ್ಟು ದಿವಸ ಇಟ್ಕೊಂಡು ನೀನು ಇನ್ನೊಮ್ಮೆ ನೀ ಕರೆನ ಸರಿ ಆದ್ರೆ ಯಾರು ನಂಬ್ತಾರೆ ನಿನ್ನ? ರೊಕ್ಕ ಯಾರು ಬೇಕಾದ್ರೂ ದುಡಿತಾರ, ಹೆಂಗೆ ಬೇಕಾದ್ರೂ ದುಡಿತಾರ. ಏನ ಲಕ್ಷ್ಮವ್ವ ಚಂಚಲಿ ನಿನ್ನ ಕಡೆ ಇರ್ತಾಳ, ಇವತ್ತು ನನ್ನ ಕಡೆ ಬರ್ತಾಳ, ನಾಳೆ ಆಕಿ ಕಡೆನೂ ಹೋಗ್ತಾಳ. ಆದ್ರೆ ಮನುಷ್ಯ ಗುಣ ಮುಖ್ಯ. ಏನ ಒಬ್ರು ವಿಶ್ವಾಸ ಗಳಿಸೋದು ಹಂಗ ಅಲ್ಲ. 108 ಮಾತಾಡಕ್ ಹೋಗ್ಬೇಡ. ಇಲ್ಲದೇ ನಾವು ಎಲ್ಲರೂ ಸೇರಿ ನಿಂತು ಮಾಡಕ್ಕೆ ಹೋಗ್ಬೋದು. ನೀ ಧಾರಾಳಾಗಿ ನಿನ್ನ ಮಗಳು ಕರ್ಕೊಂಡು ನಾಳೆ ಮದುವೆ ಮಾಡ್ತೀಯಲ್ಲ ಏನು? ನಾವಾಗ ಆಕಿನೂ ಬರೋದಿಲ್ಲ, ನೀನು ನಿನ್ನ ಮಗಳು ನಿನ್ನ ಗಂಡ ಆ ಮದುವೆಯಾಗು ಹುಡುಗ ಅಷ್ಟು ನಿಂತು ಮಾಡ್ಕೊರಿ ನೀವು ಲಗ್ನ. ಅದೇನೋ ಹೇಳ್ತಿದ್ರಲ್ಲ, ಊರನ್ ಮಂದಿ ಎಲ್ಲ ಬಂದು ಬುದ್ಧಿ ಹೇಳೋರೆ. ಆದ್ರೆ ಇಲ್ಲಿ ಮನೆಯ ಮಂದಿಕ್ಕಿಂತ ಊರನ್ನವ್ರದ ಭಾರಿ ಮಾತನಾಡಿಯೋದು. ನೋಡ ಶಾಂತಕ್ಕ ಹೆಂಗೆ ಮಾತಾಡ್ತಾಳೆ ನೋಡು. ತಲೆ ಕೆಡಿಸ್ಕೊಬಾರ್ಲಿ, ತಿನ್ ಕೈ ಕುಂಡಿ ಒರ್ಸ್ಕೊಂಡು ಹೇಳ್ತಾರಲ್ಲ ಹಂಗೆ ಎದ್ದು ಬಿಡ್ಬೇಕು. ಏನೋ ಇಲ್ಲೋಡ, ಇವ್ಕರು ಮಾತಿಗೆ ತಲೆನೇ ಕೆಡಿಸ್ಕೋಬಾರ್ದು. ಅವಕ್ಕೆ ಒಳಗೆ ಸಮಾಧಾನ ಇರಂಗಿಲ್ಲ, ಯಾರು ಚಲೋ ಇದ್ರು ಸಹಿಸಕ್ಕಾಗಂಗಿಲ್ಲ ಅಂತಾರೆ ಹಂಗೆ ಮಾತಾಡೋದು. ಸುಮ್ಮನೆ ಇರ್ಬೇಕು. ಏನೋ ಅಯ್ಯವ. ಮತ್ತು ನಾ ಎದಕ್ಕೆ ಬನ್ನಿ ಅಂದ್ರೆ ನೆನಪ ಹರಿನ್ ನೋಡು. ಕಾರ್ಯ ಏನು ಮನೆ ಬೇಕಲ್ಲ ಮಾಡೋದ ಏನು? ಇಲ್ಲಿ ಏನು ಹಾಲು ಹಿಡೋದು ಮಂಟಪ ಹಿಡ್ದು ಮಾಡ್ತಾನೋ ಏನು ಮಾಡ್ತಾನ? ಇಲ್ಲ ಶಾಂತಕ್ಕ, ಮೊದ್ಲು ರೊಕ್ಕ ಅಂತ ಬಡ್ದಾಡ್ತಾಳ. ಯಾಕೆ ಬೇಕು ಮಂಟಪ ಹಿಡೋದೆಲ್ಲ ಮಾಡೋಕ್ಕಾಗಂಗಿಲ್ಲ. ಮಂಟಪ ಗೊತ್ತಿಲ್ಲ ಅಂದ್ರೆ ಒಂದು 15,000 10,000 ಹಿಂಗೆ ಇರ್ತೈತಿ. ಯಾಕೆ ಬೇಕದೆಲ್ಲ? ಇಲ್ಲೇ ಮನೆ ಪಕ್ಕಲಾಗ ಬೇಕಾದಷ್ಟು ಜಾಗ ಐತಿ. ಪೆಂಡಲ್ ಹಾಕ್ಸಿ ನಾನು ಕುಂದ್ರು ಅಷ್ಟು ಒಂಚೂರು ಸ್ಟೇಜ್ ಹಾಕಿರ್ತಾರ, ಮುಗೀತು ಸಾಕಷ್ಟೇ. ಮತ್ತೇನು ಬೇಡ ಶಾಂತಕ್ಕ. ಆತವ, ನೀ ಹೆಂಗಂತಿ ಹಂಗೆ. ಈಗೇನು ಸೀರೆ ತರಕ್ಕೆ ಹೋಗ್ಯಾನ ನಿನ್ನ ಗಂಡ ಈಕಿ ಪಲ್ಲವಿ? ಹ್ಞೂ ಶಾಂತಕ್ಕ, ಸೀರೆ ತರಕ್ಕೆ ಹೋಗ್ಯಾರ. ತೊಗೊಂಬಂದ್ರಂದ್ರೆ ನೋಡ್ಬೇಕು, ಜಂಪರ್ ಹೊಲ್ಸಕ್ಕಾದ್ರೆ ಹೊಲಿಸ್ತೀನಿ. ಸೋಮವಾರ ಮಟ್ಟ ಆಯ್ತಲ್ಲ ಇನ್ನೂ ಟೈಮ್ ಇಲ್ಲ. ಸುಮ್ಮನೆ ಯಾವ್ದಾರ ಒಂದು ಮ್ಯಾಚಿಂಗ್ ಮಾಡ್ಕೊಂಡು ಹಾಕೋತೀನಿ. ಅಯ್ಯೋ ಅದಕ್ಕೆ ತಿಳಿ ಕೆಡ್ಸ್ಕೊತಿ. ತಂದು ಗುಟ್ಲೆ ಕಟ್ ಮಾಡಿ ಮೊದಲದನ್ನ ಈಕಿ ಕೊಡು. ಯಾರಿಗೆ? ಕಲ್ಲವನ ಕೈಯಾಗ ಒಂದ ದಿನದಾಗ ಹೊಲ್ದು ಕೊಡ್ತಾಳ ನೋಡು. ಸರಿ ಹಂಗೆ ಮಾಡ್ತೀನಿ ತೋ ಶಾಂತಕ್ಕ. ಕುಂದ್ರೆ ಶಾಂತಕ್ಕ, ಚಹಾ ಮಾಡ್ಕೊಂಬರ್ತೀನಿ.